ಹಲೋ ಫ್ರೆಂಡ್ಸ್, ನಾವಿವತ್ತು ಲಾಭ ಹಾನಿ ಅನ್ನುವಂತ ಪಾಠದಲ್ಲಿ ಬರುವಂತಹ ಲೆಕ್ಕಗಳ ಒಂದು ಸೂತ್ರಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಾಭ ಕಂಡುಹಿಡಿಯುವಂತ ಸೂತ್ರವನ್ನ ನಾವು ನೋಡೋಣ ಬನ್ನಿ. ಹೌದಾ? ನೋಡಿ, ಲಾಭ ನೋಡಿ, ನಮಗೆ ಯಾವತ್ತಿದ್ರು ಲಾಭ ಯಾವ ಆಗ್ತಾ ಇದೆ ಅಂದ್ರೆ ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು, ಕೊಂಡ ಬೆಲೆ ಕಡಿಮೆ ಇರಬೇಕು. ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ನೋಡಿ, ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನ ಕಳೆದಾಗ ನಮ್ಗೆ ಏನಾಗ್ತಾ ಇದೆ? ಲಾಭ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದಿದೆ, ಏನು? ಹಾನಿ. ಹೌದಾ? ಹಾಗಾದ್ರೆ ಇದನ್ನು ಕಂಡುಹಿಡಿಯುವಂತ ಸೂತ್ರ ಏನಂತಂದ್ರೆ, ಈಗ ಇದನ್ನೇ ಉಲ್ಟಾ ಮಾಡುದು. ಕೊಂಡ ಬೆಲೆಯಲ್ಲಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಹೌದಾ? ನೋಡಿ, ಈಗ ನೋಡಿ, ಇದೇ ಎರಡು ಸೂತ್ರಗಳಿಂದ ಇನ್ನೂ 4 ಸೂತ್ರಗಳನ್ನ ನಾವು ರೆಡಿ ಮಾಡ್ಕೋಬಹುದು. ನೋಡಿ ಹೇಗೆ ಅಂದ್ರೆ, ಈಗ ಲಾಭ ಇಸ್ಕೊಲ್ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಹಾಗಾದ್ರೆ ಲಾಭ ಆದಾಗ ಕೊಂಡ ಬೆಲೆ ಕಂಡುಹಿಡಿಯುವ ಸೂತ್ರ ಕೇಳ್ತಾರೆ. ಲಾಭ ಆದಾಗ ಕೊಂಡ ಬೆಲೆ ಸೂತ್ರವನ್ನು ಯಾವ ರೀತಿ ಮಾಡ್ಬೇಕಂದ್ರೆ, ಕೊಂಡ ಬೆಲೆಯನ್ನ ಈ ಕಡೆ ತಗೊಂಡ್ ಬಂದು ಲಾಭವನ್ನ ಆ ಕಡೆ ಗಳಿಸಿ. ಹಾಗಾದ್ರೆ ಇದು ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಈ ಕಡೆ ಬಂದ್ರೆ ಇದು ಪ್ಲಸ್ ಇದ್ದದ್ದು ಆ ಕಡೆ ಮೈನಸ್ ಆಗ್ತದೆ. ಅಂದ್ರೆ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತದೆ. ಹಾಗಾದ್ರೆ ನೋಡಿ, ಲಾಭ ಆದಾಗ ನಾವು ಏನ್ ಮಾಡ್ತಾ ಇದ್ದೀವಿ? ಕೊಂಡ ಬೆಲೆ. ಹಾಗಾದ್ರೆ ನೋಡಿ, ಮಾರಿದ ಬೆಲೆ ಮೈನಸ್ ಇದ ಕಡೆ ಹೋದ್ರೆ ಏನಾಗ್ತಾ ಇದೆ? ಮೈನಸ್ ಆಗ್ತಾ ಇದೆ. ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಬಂದ್ರೆ ಮೈನಸ್ ಆಗ್ತಾ ಇದೆ. ಅಂದ್ರೆ ಮಾರಿದ ಬೆಲೆಯಲ್ಲಿ ಲಾಭವನ್ನು ಕಳೆದಾಗ ನಮಗೆ ಏನ್ ಸಿಗ್ತಾ ಇದೆ? ಕೊಂಡ ಬೆಲೆ ಸಿಗ್ತಾ ಇದೆ. ನೋಡಿ, ಅದೇ ರೀತಿಯಾಗಿ ಈ ಲಾಭವಾದಾಗ ನಮಗೇನ್ ಬೇಕಾಗಿದೆ? ಮಾರಿದ ಬೆಲೆ ಬೇಕಾಗಿದೆ. ಹಾಗಾದ್ರೆ ಈ ಕೊಂಡ ಬೆಲೆಯನ್ನ ಈ ಕಡೆ ಕಳಿಸಿಬಿಡೋಣ. ನಮಗೇನು ಸಿಗ್ತದೆ? ಅವಾಗ ಮಾರಿದ ಬೆಲೆ ಸಿಗುತ್ತದೆ. ಹಾಗಾದ್ರೆ ಲಾಭ ಇದ್ದಾಗ ಮಾರಿದ ಬೆಲೆ ಕಂಡುಹಿಡಿಯೋದು ಹೇಗೆ ಅಂದ್ರೆ, ಮಾರಿದ ಬೆಲೆ. ಹೌದಾ? ಇದು ಕಡೆ ಬಂದ್ರೆ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಇದೇನು? ಕೊಂಡ ಬೆಲೆ ಪ್ಲಸ್ ಇದು ಪ್ಲಸ್ ಆಗ್ತಾ ಇದೆ, ಪ್ಲಸ್ ಲಾಭ. ಇದ ಕಡೆ ಬಂದ್ರೆ ಇದು ಪ್ಲಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ. ಹಿಂಗಾಗಿ ಕೊಂಡ ಬೆಲೆಗೆ ಲಾಭವನ್ನು ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಮಾರಿದ ಬೆಲೆ ಸಿಗ್ತಾ ಇದೆ. ಇನ್ನು ನೋಡಿ, ಹಾನಿ ಅಂದ್ರೆ ಹಾನಿಯಾದಾಗ ನಾವ್ ಏನ್ ಮಾಡೋಣ? ಕೊಂಡ ಬೆಲೆಯನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಕೊಂಡ ಬೆಲೆ ಇಲ್ಲೇ ಇಡಿ. ಈ ಮಾರಿದ ನಮ್ಗೆ ಬೇಕಾಗಿರೋ ಕೊಂಡ ಬೆಲೆ ತಾನೆ, ಅದಕ್ಕಾಗಿ ಮಾರಿದ ಬೆಲೆನ ಈ ಕಡೆ ತಗೊಂಡ್ಬನ್ನಿ. ಅವಾಗ ಇದು ಮೈನಸ್ ಇದ್ದದ್ದು ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ? ಕೊಂಡ ಬೆಲೆ. ಹಾಗಾದ್ರೆ ಕೊಂಡ ಬೆಲೆ ಈಕ್ವಲ್ ಟು, ನೋಡಿ, ಮಾರಿದ ಬೆಲೆ ಈ ಕಡೆ ಬಂದ್ರೆ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಹಾನಿ ಇದೇ ಕಡೆ ಬಂದ್ರೆ ಏನಾಗ್ತಾ ಇದೆ? ಪ್ಲಸ್ ಆಗ್ತದೆ. ಮಾರಿದ ಬೆಲೆ ಅಂದ್ರೆ ಮಾರಿದ ಬೆಲೆಗೆ ಹಾನಿಯನ್ನು ಕೂಡಿಸಿದ್ರೆ ನಮ್ಗೆ ಏನ್ ಸಿಗ್ತಾ ಇದೆ? ಕೊಂಡ ಬೆಲೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಹಾನಿ ಆದಂತ ಸಂದರ್ಭದಲ್ಲಿ ಮಾರಿದ ಬೆಲೆ. ಹಾಗಾದ್ರೆ ನಮಗಿಲ್ಲಿ ಮಾರಿದ ಬೆಲೆ ಬೇಕಂದ್ರೆ ಹಾನಿಯನ್ನ ಆ ಕಡೆ ಕಳಿಸೋಣ, ಮಾರಿದ ಬೆಲೆಯನ್ನ ಈ ಕಡೆ ತೆಗೆದುಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಏನಿದೆ? ಕೊಂಡ ಬೆಲೆ ಮೈನಸ್ ಈ ಕೊಂಡ ಬೆಲೆಯಲ್ಲಿ ಹಾನಿಯನ್ನ ಕಳೆದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಮಾರಿದ ಬೆಲೆ ಸಿಗ್ತಾ ಇದೆ. ನೋಡಿ, ಮುಖ್ಯವಾಗಿ ಇವೆರಡು ಸೂತ್ರಗಳಿಂದ ನಾವು ಮತ್ತೆ 4 ಸೂತ್ರಗಳನ್ನ ಬರ್ಕೊಂಡಿದ್ದೀವಿ. ಇನ್ನು
ಇನ್ನೆರಡು ಸೂತ್ರಗಳು. ಹೌದಾ? ಯಾವ್ದಂದ್ರೆ ಈಗ ಲಾಭ ಹಾನಿ ಕಂಡಿಡ್ತೀವಿ, ಇನ್ನ ಶೇಕಡ ಲಾಭ. ಹಾಗಾದ್ರೆ ಶೇಕಡ ಲಾಭ ಕಂಡಿಡುವಂತ ಸೂತ್ರ ಏನಂದ್ರೆ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಾಕಾರ 100. ಹೌದಾ? ಈ ರೀತಿಯಾಗಿ ಬರ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದು ಶೇಕಡ ಹಾನಿಯನ್ನ ಹಾನಿ ಡಿವೈಡೆಡ್ ಬೈ, ಇಲ್ಲೂ ಕೂಡ ಕೊಂಡ ಬೆಲೆ ಬರ್ತಾ ಇದೆ, ಇಲ್ ಮೇಲೆ ಗುಣಾಕಾರ 100. ಹೌದಾ? ಈ ರೀತಿಯಾಗಿ ನಾವು ಲಾಭ ಹಾನಿ ಈ ಪಾಠದಲ್ಲಿ ಬರುವಂತ ಲೆಕ್ಕಗಳ ಒಂದು ಸೂತ್ರಗಳನ್ನ ನಾವಿವತ್ತು ಕಲ್ಕೊಂಡಿದ್ದೇವೆ. ಒಂದು ಸಲ ನೋಡಿಬಿಡೋಣ. ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ, ಹಾನಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಲಾಭ ಇದ್ದಾಗ ಕೊಂಡ ಬೆಲೆ, ಮಾರಿದ ಬೆಲೆ ಮೈನಸ್ ಲಾಭ. ಲಾಭ ಇದ್ದಾಗ ಮಾರಿದ ಬೆಲೆ, ಕೊಂಡ ಬೆಲೆ ಪ್ಲಸ್ ಲಾಭ. ಹಾನಿಯಾದಾಗ ಕೊಂಡ ಬೆಲೆ, ಹಾನಿ ಪ್ಲಸ್ ಮಾರಿದ ಬೆಲೆ. ಹಾನಿಯಾದಾಗ ಮಾರಿದ ಬೆಲೆ, ಕೊಂಡ ಬೆಲೆ ಮೈನಸ್ ಹಾನಿ. ಶೇಕಡಾ ಲಾಭ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಾಕಾರ 100. ಶೇಕಡಾ ಹಾನಿ ಹಾನಿ ಡಿವೈಡೆಡ್ ಬೈ ಕೊಂಡ ಬೆಲೆ, ಇಲ್ಲಿ ಗುಣಾಕಾರ 100. ಈ ರೀತಿಯಾಗಿ ಈ ಲೆಕ್ಕದ ಒಂದು ಸೂತ್ರಗಳನ್ನ ನಾವು ಇವತ್ತು ಕಲ್ಕೊಂಡಿದ್ದೇವೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ಥ್ಯಾಂಕ್ ಯು.